ಶಾಸಕರ ಅಸಮಾಧಾನಕ್ಕೆ ಉತ್ತರ ಕೊಡಬೇಕಾದವರು ಡಿಸಿಎಂ ಅವರು, ನಾನಲ್ಲ. ಬಿಜೆಪಿಯಲ್ಲೇ ಸಾಕಷ್ಟು ಗೊಂದಲಗಳಿರುವಾಗ ಅವರು ನಮ್ಮ ಬಗ್ಗೆ ಮಾತಾಡೋದು ಎಷ್ಟು ಸರಿ ಎಂದು ಕೇಳಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ಸೋಮವಾರ ಇಡಿ ವಿಚಾರಣೆಯನ್ನು ಎದುರಿಸಿದ ಬಳಿಕ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಭಾರತೀಯ ಜನತಾ ಪಕ್ಷದವರು ಏನು ಆರೋಪ ಮಾಡ್ತಾರೆ, ಬಹುಶಃ ಅವರ ಹಿಂದಿನ ದಿನಗಳನ್ನ ಅವರ ರಾಜಕೀಯವಾಗಿ ಅವರು ವಿರೋಧ ಪಕ್ಷದಲ್ಲಿರುವಂತ ಸಂದರ್ಭದಲ್ಲಿ ಅವ್ರ ಪಕ್ಷದಲ್ಲಿ ಎಲ್ಲವೂ ಸರಿ ಇದೆಯಾ ಅನ್ನೋದನ್ನ ಅವರು ಕೂಡ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ. ಅವ್ರ ಪಕ್ಷದಲ್ಲೇ ಅವರಲ್ಲೇ ಸಾಕಷ್ಟು ಗೊಂದಲಗಳು, ಸಾಕಷ್ಟು ಸಮಸ್ಯೆಗಳಿರುವಂತ ಸಂದರ್ಭದಲ್ಲಿ ಅವರು ಬೇರೆಯವ್ರ ಮೇಲೆ ಬೆಟ್ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದು ಬಹಳ ಪ್ರಮುಖವಾದಂತ ವಿಚಾರ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಕೂಡ ಸಮರ್ಥವಾಗಿದೆ. ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನ ನಿಭಾಯಿಸ್ತಾರೆ ಎಂದಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಆಶೀರ್ವಾದ ಇರೋದಕ್ಕೆ ನನಗೆ ಅನುದಾನ ಸಿಗ್ತಿದೆ. ನಮ್ಗೆ ತೃಪ್ತಿ ಇದೆ. ಅವರ ಆಶೀರ್ವಾದ ಪಡೆದುಕೊಂಡ್ರೆ ಅನುದಾನ ಸಿಗಬಹುದು ಎಂಬ ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಡಿಕೆ ಸುರೇಶ್ ಅವರು, ಬಾಲಕೃಷ್ಣರವರ ಕ್ಷೇತ್ರ ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತದ್ದು. ನಾನು ವಿಧಾನಸಭೆ ಚುನಾವಣೆಗೆ ಮುಂಚಿತವಾಗಿ ಮತ್ತು ನಂತರ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಭರವಸೆಗಳನ್ನ ಸಾರ್ವಜನಿಕವಾಗಿ ಕೊಟ್ಟಿದ್ದೇನೆ. ಸಾರ್ವಜನಿಕವಾಗಿ ಕೊಟ್ಟಿರುವಂತಹ ಮಾತುಗಳಿಗೆ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ, ನಮ್ಮದೇ ಮುಖ್ಯಮಂತ್ರಿಗಳು, ನಮ್ಮದೇ ಉಪಮುಖ್ಯಮಂತ್ರಿಗಳು ಇರುವಂತಹ ಸಂದರ್ಭದಲ್ಲಿ ನಾವು ನನ್ನ ಕ್ಷೇತ್ರದಲ್ಲಿ ಆಗ್ಬೇಕಾದಂತಹ ಕೆಲಸಗಳನ್ನ ನಾನು ಕೂಡ ಜವಾಬ್ದಾರಿಯನ್ನ ಹೊತ್ತುಕೊಂಡು ಮಾಡಿದ್ದೇನೆ. ನಾನು ಸೋತಿರಬಹುದು, ಆದರೆ ಕೊಟ್ಟ ಮಾತನ್ನ ನಡೆಸಿಕೊಳ್ಳಲಿಕ್ಕೆ ಅವಕಾಶ ಇರುವಂತಹ ಸಂದರ್ಭದಲ್ಲಿ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನ ಖಂಡಿತ ಮಾಡ್ತಾ ಇದ್ದೇನೆ, ಮುಂದೆ ಕೂಡ ಮುಂದುವರಿಸ್ತೇನೆ ಎಂದು ಹೇಳಿದ್ದಾರೆ. ಬಾಲಕೃಷ್ಣ ಅವರು ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಬರುವಂತದ್ದು. ನಾನು ಚುನಾವಣೆಗೆ ಮುಂಚಿತವಾಗಿ, ವಿಧಾನಸಭೆ ಚುನಾವಣೆಗೆ ಮುಂಚಿತವಾಗಿ ಮತ್ತು ನಂತರ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಭರವಸೆಗಳನ್ನ ಸಾರ್ವಜನಿಕವಾಗಿ ಕೊಟ್ಟಿದ್ದೇನೆ. ಇವತ್ತು ಸಾರ್ವಜನಿಕವಾಗಿ ಕೊಟ್ಟಿರುವಂತಹ ಮಾತುಗಳಿಗೆ ಇವತ್ತು ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರುವಂತ ಸಂದರ್ಭದಲ್ಲಿ, ನಮ್ಮದೇ ಮುಖ್ಯಮಂತ್ರಿಗಳು, ನಮ್ಮದೇ ಉಪಮುಖ್ಯಮಂತ್ರಿಗಳು ಇರುವಂತ ಸಂದರ್ಭದಲ್ಲಿ ನಾವು ನನ್ನ ಕ್ಷೇತ್ರದಲ್ಲಿ ಆಗಬೇಕಾದಂತಹ ಕೆಲಸಗಳನ್ನ ನಾನು ಕೂಡ ಜವಾಬ್ದಾರಿಯನ್ನ ಹೊತ್ಕೊಂಡು, ನಾನು ಸೋತಿರಬಹುದು ಆದ್ರೆ ಕೊಟ್ಟ ಮಾತನ್ನ ನಡೆಸ್ಕೊಳ್ಳಿಕ್ಕೆ ಅವಕಾಶ ಇರುವಂತ ಸಂದರ್ಭದಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಎಲ್ಲನೂ ಮಾಡ್ಬಿಡ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ಇತಿಮಿತಿನಲ್ಲಿ ನಮ್ಮ ನಾಯಕರು, ನಮ್ಮ ಮಂತ್ರಿಗಳು, ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳ ಸಹಕಾರದಿಂದ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ಖಂಡಿತ ಮಾಡ್ತಾ ಇದ್ದೇನೆ, ಮುಂದೆನೂ ಕೂಡ ಮುಂದುವರಿಸ್ತೇನೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಿದ ಡಿಕೆ ಸುರೇಶ್ ಅವರು, ಎಲ್ಲಾ ಇಲಾಖೆಗಳಲ್ಲೂ ರೇಡ್ ಕಾರ್ಡ್ ಫಿಕ್ಸ್ ಆಗಿದೆ ಅನ್ನುವ ಕುಮಾರಸ್ವಾಮಿ ಅವರೇ ರೇಡ್ ಕಾರ್ಡ್ ಇಟ್ಕೊಂಡು ಅಧಿಕಾರ ನಡೆಸ್ತಾರೆ. ಅದರಲ್ಲಿ ಏನಿದೆ? ಕುಮಾರಸ್ವಾಮಿ ಅವರ ಅಧಿಕಾರಾವಧಿಯಲ್ಲಿ ರೇಡ್ ಕಾರ್ಡ್ ಎಲ್ಲದಕ್ಕೂ ಅವರೇ ಫಿಕ್ಸ್ ಮಾಡಿಕೊಂಡಿದ್ರು. ಈಗ ಬೇರೆಯವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಎಂದಿದ್ದಾರೆ. ಕುಮಾರಸ್ವಾಮಿನೇ ರೇಡ್ ಕಾರ್ಡ್ ಇಟ್ಕೊಂಡು ಅಧಿಕಾರ ನಡೆಸ್ತಾರೆ, ಅದರಲ್ಲೇನಿದೆ? ಕುಮಾರಸ್ವಾಮಿ ಅವರ ಅಧಿಕಾರಾವಧಿನಲ್ಲಿ ರೇಡ್ ಕಾರ್ಡ್ ಎಲ್ಲದಕ್ಕೂ ಅವರೇ ಫಿಕ್ಸ್ ಮಾಡಿಕೊಂಡಿತ್ತು, ಬೇರೆಯವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಕಮಿಷನ್ ಮಾಫಿಯಾ ನಡೀತಾ ಇದೆ ಅನ್ನೋ ವಿಜಯೇಂದ್ರ ಅವರ ಆರೋಪಕ್ಕೆ ಅವರು, ಯಡಿಯೂರಪ್ಪನವರ ಕಾಲದ ಆಡಳಿತವನ್ನ, ವಿಜಯೇಂದ್ರರವರ ಆಡಳಿತವನ್ನ ನೀವು ನೋಡಿದ್ದೀರಿ. ನಾನು ಯಾರ ಬಗ್ಗೆನೂ ಮಾತನಾಡೋಕೆ ಹೋಗೋದಿಲ್ಲ. ನಮ್ಮ ಸರ್ಕಾರ ಎಲ್ಲದಕ್ಕೂ ಕಡಿವಾಣ ಹಾಕಿ ಹಂತ ಹಂತವಾಗಿ ಸರಿಪಡಿಸುವಂತಹ ಕೆಲಸ ಮಾಡ್ತಾ ಇದೆ. ಅದು ಕೆಲವರಿಗೆ ಇಷ್ಟ ಆಗಲ್ಲ. ಅದಕ್ಕೆ ಬಿಜೆಪಿ ಜೆಡಿಎಸ್ ನವರು ಆರೋಪ ಮಾಡ್ತಾರೆ ಎಂದು ಹೇಳಿದ್ದಾರೆ. ಈ ವಿಜಯೇಂದ್ರನ ಆಡಳಿತವನ್ನು ಕೂಡ ನೀವು ನೋಡಿದ್ದೀರಿ. ಯಡಿಯೂರಪ್ಪನವರ ಕಾಲದ ಆಡಳಿತವನ್ನ, ವಿಜಯೇಂದ್ರ ಅವರ ಆಡಳಿತವನ್ನು ನೀವು ನೋಡಿದ್ದೀರಿ. ನಾನು ಯಾರ ಬಗ್ಗೆನೂ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಸರ್ಕಾರ ಎಲ್ಲದಕ್ಕೂ ಕಡಿವಾಣ ಹಾಕಿ ಹಂತ ಹಂತವಾಗಿ ಸರಿಪಡಿಸುವಂತ ಕೆಲಸ ಮಾಡ್ತಾ ಇದೆ. ಅದು ಕೆಲವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ಬಿಜೆಪಿಯವರು, ಜೆಡಿಎಸ್ ಆರೋಪ ಮಾಡ್ತಾರೆ. ಐಶ್ವರ್ಯ ಗೌಡ ವಿರುದ್ಧದ ವಂಚನೆ ಪ್ರಕರಣ ಸಂಬಂಧ ನಗರದ ಶಾಂತಿನಗರದಲ್ಲಿನ ಇಡಿ ಕಚೇರಿಯಲ್ಲಿ ಸೋಮವಾರ ವಿಚಾರಣೆಗೆ ಹಾಜರಾದ ಮಾಜಿ ಸಂಸದ ಹಾಗೂ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಅವರನ್ನ 6 ತಾಸಿಗೂ ಹೆಚ್ಚು ಕಾಲ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.